ಸಿದ್ದರಾಮಯ್ಯನವರು ಈ ಗಣತಿಯನ್ನು ಏನ್ ಕೊಟ್ಟಿದ್ದಾರೆ, ಈ ಗಣತಿ ಅವ್ರು ಕೊಟ್ಟರ ಗಣತಿ 2013-14 ಮಾಡಿದ್ದು, 12 ವರ್ಷದ ಹಿಂದೆ ಮಾಡಿದ್ದು, ಅದ್ರ ಪ್ರಕಾರನೇ ನಡ್ಕೊಳ್ಳೋದಾದ್ರೆ 75 ಲಕ್ಷ ಇರುವಂತ ಮುಸಲ್ಮಾನರಿಗೆ 4,500 ಕೋಟಿ ಕೊಡ್ತಾರೆ. 82 ಲಕ್ಷ ಇರುವಂತ ಲಿಂಗಾಯತರಿಗೆ ಏನ್ ಕೊಟ್ರಿ? 72 ಲಕ್ಷ ಇರುವಂತ ಒಕ್ಕಲಿಗರಿಗೆ ಏನ್ ಕೊಟ್ಟಿದ್ರಿ? 44 ಲಕ್ಷ ಇರುವಂತ ನಿಮ್ಮ ಸ್ವಜಾತಿಯ ಕುರುಬರಿಗೆ ಏನ್ ಕೊಟ್ಟಿದ್ರಿ? OBC ಅವರಿಗೆ ಏನ್ ಕೊಟ್ಟಿದ್ರಿ? ಸಣ್ಣ ಸಣ್ಣ ಜಾತಿಯವರಿಗೆ ಏನ್ ಕೊಟ್ಟಿದ್ರಿ? ಅಫರ್ಮೇಟಿವ್ ಆಕ್ಷನ್, ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ನೀವು ಈ ಜಾತಿ ಗಣತಿಯನ್ನ ಮಾಡಿದೀನಿ ಅನ್ನೋದಾದ್ರೆ ಅದ್ರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ 4,500 ಕೋಟಿ ಕೊಟ್ಟವರು, ಉಳಿದವರಿಗೆ ಏನ್ ಕೊಟ್ಟಿದ್ರಿ ಸರ್? ಬ್ರಾಹ್ಮಣರಿಗೆ ಏನ್ ಕೊಟ್ಟಿದ್ರಿ? ಮಡಿವಾಳರಿಗೆ ಏನ್ ಕೊಟ್ಟಿದ್ರಿ? ಮರಾಠರಿಗೆ ಏನ್ ಕೊಟ್ಟಿದ್ರಿ? ಏನು ಕೊಟ್ಟಿಲ್ಲ. ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು. ಸಿದ್ದರಾಮಯ್ಯರೇ, ಈ ಜಾತಿ ಆಧಾರದ ಮೇಲೆ ಎಲ್ಲದನ್ನು ನಿರ್ಧಾರ ಮಾಡೋದಾದ್ರೆ ಕಾಂಗ್ರೆಸ್ ನಲ್ಲಿ 39 ಜನ ವೀರಶೈವ ಶಾಸಕರಿದ್ದಾರೆ, ಲಿಂಗಾಯತರಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ. ಹಂಗಾದ್ರೆ ಅದನ್ನ ಬಿಟ್ಕೊಡಕ್ ನೀವು ರೆಡಿ ಇಲ್ಲ. ಒಟ್ಟಾರೆ ಚೇರ್ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಜಾತಿ ಗಣತಿಯನ್ನ, ಅದನ್ನ ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನ ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರ್ ಅನ್ನ ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತ ಹೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ರು ಕೂಡ ಕುರಿ ಮಾಡ್ತಾ ಇದ್ದೀರಿ ಅಷ್ಟೇ.